ಈ ಒಂದು ಫೀಚರ್ ಗೊತ್ತಿದ್ರೆ ನಮ್ಮ ಎಕ್ಸೆಲ್ ರಿಪೋರ್ಟ್ ಅನ್ನು ಬಹಳ ಇಂಟರಾಕ್ಟಿವ್ ಡ್ಯಾಶ್ಬೋರ್ಡ್ ಆಗಿ ಕ್ರಿಯೇಟ್ ಮಾಡಬಹುದು. ಒಂದು ಫಿಲ್ಟರ್ ಫಂಕ್ಷನ್, ಒಂದು ಪೈವಟ್ ಟೇಬಲ್, ಅದು ಯಾವ್ದಂದ್ರ ಸ್ಲೈಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್. ಇವತ್ತಿನ ವಿಡಿಯೋದಾಗ ಏನ್ ನೋಡೋಣ ಅಂದ್ರ ಸ್ಲೈಸರ್ ಅಂತ ಹೇಳಿ ಒಂದು ಅಡ್ವಾನ್ಸ್ ಫೀಚರ್ ಇರುತ್ತೆ ಎಕ್ಸೆಲ್ ಒಳಗ. ಅದನ್ನ ಒಂದು ರಿಯಲ್ ಸೇಲ್ಸ್ ಡೇಟಾ ಜೊತೆ ನೋಡೋಣ ಬನ್ರಿ. ಇಲ್ಲಿ ಒಂದು ರಿಯಲ್ ಸೇಲ್ಸ್ ಡೇಟಾ ತಗೊಂಡಿ ನಾನು. ಅದಾಗೇನ್ ಆರ್ಡರ್ ಐಡಿ, ಡೇಟ್, ರೀಸನ್, ಸೇಲ್ಸ್ ಪರ್ಸನ್, ಪ್ರಾಡಕ್ಟ್ ಕ್ಯಾಟಗರಿ, ಸೇಲ್ಸ್ ಅಂತ ಫೀಲ್ಡ್ಸ್ ಅಂದ್ರೆ ವ್ಯಾಲ್ಯೂಸ್ ಅದಾವ. ಇವ್ನ ಯೂಸ್ ಮಾಡ್ಕೊಂಡು ನಾವು ಒಂದು ಪೈವಟ್ ಟೇಬಲ್ ಕ್ರಿಯೇಟ್ ಮಾಡ್ಕೊತ ಹೋಗೋಣ. ನಾವ್ ಹಿಂದೆ ನೋಡೋದಾಗ್ಲ ಪೈವಟ್ ಟೇಬಲ್ ಕ್ರಿಯೇಟ್ ಮಾಡೋದಂತ ಹೆಂಗೆ ಅಂತ ಹೇಳಿದ್ದೆ. ಇವಾಗ ಜಸ್ಟ್ ಪೈವಟ್ ಟೇಬಲ್ ಆಪ್ಷನ್ ಯೂಸ್ ಮಾಡ್ಕೊಂಡು ಒಂದೊಂದಾಗಿ ಕ್ರಿಯೇಟ್ ಮಾಡ್ಕೊಂಡು ಹೋಗೋಣ. ಇನ್ಸರ್ಟ್ ಪೈವಟ್ ಟೇಬಲ್, ಟೇಬಲ್ ರೇಂಜ್. ಇವಾಗ ಒಂದೇನಾದ್ರು ಒಂದು ಪೈವಟ್ ಟೇಬಲ್ ಅಗೇನ್ ಸಪರೇಟ್ ಆಗಿ ಬಂದಂಗಿಲ್ಲಿ ನಮ್ಗೆ ಏನ್ ಬೇಕಂದ್ರೆ ಆರ್ಡರ್ ಡೇಟ್ ವೈಸ್ ಅದ್ರ ತಗೋಬಹುದು, ರೀಸನ್ ವೈಸ್, ಮಂತ್ ವೈಸ್, ಕ್ಯಾಟಗರಿ ವೈಸ್, ಸೇಲ್ಸ್ ವೈಸ್ ನಾವು ಡೇಟಾನ ಸಮರೈಸ್ ಮಾಡ್ಕೋಬಹುದು. ನಂಗೆ ಏನ್ ಬೇಕು ಫಸ್ಟ್ ರೀಸನ್ ವೈಸ್ ಅಂದ್ರೆ ಯಾವ ರೀಸನ್ ಒಳಗ ಎಷ್ಟು ಸೇಲ್ಸ್ ಆತ ಅಂತ ಹೇಳಿ. ಇವಾಗ ಇದಕ್ಕ ಪೈವಟ್ ಟೇಬಲ್ ಸ್ಲೈಸರ್ ಇನ್ಸರ್ಟ್ ಮಾಡೋಣ. ಸ್ಲೈಸರ್ ಹೆಂಗೆ ಇನ್ಸರ್ಟ್ ಮಾಡೋದಂದ್ರೆ ನಾವು ಪೈವಟ್ ಟೇಬಲ್ ಏನ್ ಮಾಡ್ಕೊಂಡಿದ್ವಲ್ಲ ಆ ಟೇಬಲ್ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡು ಇನ್ಸರ್ಟ್ ಮೆನುಗೆ ಹೋಗ್ಬೇಕು. ಅಲ್ಲಿ ಸ್ಲೈಸರ್ ಅಂತ ಒಂದು ಆಪ್ಷನ್ ಐತಿ. ಅದ ಕ್ಲಿಕ್ ಮಾಡಿದ್ರೆ ನಮ್ಗೆ ಅದ್ರ ಮೇಲೆ ಯಾವ ಟೈಪ್ ಡೇಟಾ ಸ್ಲೈಸ್ ಅಂದ್ರೆ ಫಿಲ್ಟರ್ ಆಗ್ಬೇಕಲ್ಲ, ಯಾವ ವ್ಯಾಲ್ಯೂಸ್ ಮೇಲೆ ಅದನ್ನ ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೋಬೇಕು. ಅಂದ್ರೆ ರೈಟ್ ಆಪ್ಷನ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನಮ್ಗೆ ಏನ್ ಬೇಕು ರೀಸನ್ ವೈಸ್ ಬೇಕಂತ ಹೇಳಿ. ಓಕೆ, ಇವಾಗ ನೋಡಿ ಒಂದು ಸಪರೇಟ್ ಸ್ಲೈಸರ್ ಬಂದಿಲ್ಲ. ಇಲ್ಲಿ ಈಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಈಸ್ಟ್ ಅಷ್ಟ ಎಷ್ಟು ಸೇಲ್ಸ್ ಆಗ್ಯಾವ ಅಂತ ಹೇಳಿ, ನಾರ್ತ್ ಕ್ಲಿಕ್ ಮಾಡಿದ್ರೆ ನಾರ್ತ್ ಎಷ್ಟು ಸೇಲ್ಸ್ ಆಗ್ಯಾವ ಅಂತ ಹೇಳಿ, ಸೌತ್ ಎಷ್ಟು ಸೇಲ್ಸ್, ವೆಸ್ಟ್ ಎಷ್ಟು ಸೇಲ್ಸ್ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ ನಾವು ಸೇಲ್ಸ್ ಪರ್ಸನ್ ವೈಸ್ ಸ್ಲೈಸರ್ ಕ್ರಿಯೇಟ್ ಮಾಡ್ಕೋಬಹುದು. ಅಗೇನ್ ಇನ್ಸರ್ಟ್ ಪೈವಟ್ ಟೇಬಲ್, sales person in the rows, sales in the values, ಗ್ರ್ಯಾಂಡ್ ಟೋಟಲ್ ಆಫ್ ಮಾಡಿದೆ. ಇವಾಗೇನು ಪೈವಟ್ ಟೇಬಲ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಇನ್ಸರ್ಟ್ ಹೋಗಿ ಸ್ಲೈಸರ್ ಹೋಗಿ ಸೇಲ್ಸ್ ಪರ್ಸನ್ ವೈಸ್ ನಾವು ಸ್ಲೈಸರ್ ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ ಏನಾಯ್ತಂದ್ರ ಇವರೆಲ್ಲ ಸೇಲ್ಸ್ ಪರ್ಸನ್, ಅಮಿತ್, ಪ್ರಿಯಾ, ರಾಹುಲ್, ಸ್ನೇಹ ಇವೆಲ್ಲ ಸೇಲ್ಸ್ ಪರ್ಸನ್ ಅಂದ್ರ ಅದ್ರ ಅವನ ನೇಮ್ ವೈಸ್ ಅಂದ್ರೆ ಸೇಲ್ಸ್ ಪರ್ಸನ್ ವೈಸ್ ಡೇಟಾನ ಫಿಲ್ಟರ್ ಮಾಡ್ಕೋಬಹುದು. ಜಸ್ಟ್ ಅಮಿತ್ ಕ್ಲಿಕ್ ಮಾಡಿದ್ರೆ ಅಮಿತ್ ಒಂದು ರೆಕಾರ್ಡ್ಸ್ ಎಷ್ಟು ಸೇಲ್ಸ್ ಆಗ್ಯಾವ ಅಂತ ರೆಕಾರ್ಡ್ ತೋರಿಸ್ತೈತಿ. ಪ್ರಿಯಾ ಕ್ಲಿಕ್ ಮಾಡಿದ್ರೆ ಪ್ರಿಯಾ ರೆಕಾರ್ಡ್ಸ್ ಎಷ್ಟು ಅಂದ್ರೆ ಪ್ರಿಯಾದ ಸೇಲ್ಸ್ ಆಗ್ಯಾವ ಅಂದ್ರೆ, ರಾಹುಲ್, ಸ್ನೇಹ ಇಂಡಿವಿಜುವಲ್ ರಿಪೋರ್ಟ್ ನಾವು ಕ್ಲಿಕ್ ಮಾಡ್ಕೊಂಡ್ರೆ ಸೆಲೆಕ್ಟ್ ಮಾಡ್ಕೋತಾ ಬರ್ಬೋದು. ಇವಾಗ ನಾವೇನು ಹಳೆ ಪದ್ಧತಿ ಒಳಗೆ ಏನ್ ಮಾಡ್ತಿದ್ವಿ ಅಂದ್ರೆ ಫಿಲ್ಟರ್ ಹಾಕೊಂಡು ಅದನ್ನ ಡ್ರಾಪ್ ಡೌನ್ ಒಳಗ ಒಂದೊಂದು ಸೆಲೆಕ್ಟ್ ಮಾಡ್ಕೊಂಡ್ ಬರ್ತಿದ್ವಿ. ಅಂದ್ರೆ ಏನ್ ಮಾತೇನಂದ್ರ ಟೈಮ್ ಕನ್ಸ್ಯೂಮಿಂಗ್ ಆತು. ಈ ಟೈಪ್ ಇಂಟ್ರಾಕ್ಟಿವ್ ಆಗಿ ನಾವು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಕ್ಕಲ್ಲಿ ಬರಲ್ಲ. ಅದಕ್ಕಾಗಿ ನಾವು ಸ್ಲೈಸರ್ ಯೂಸ್ ಮಾಡ್ಕೊಂಡು ಫಾಸ್ಟ್ ಆಗಿ ಡೇಟಾ ಫಿಲ್ಟರ್ ಮಾಡ್ಕೊಂಡು ಮತ್ತು ಇಂಟ್ರಾಕ್ಟಿವ್ ಆಗಿ ನಾವು ಕ್ರಿಯೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಪ್ರಾಡಕ್ಟ್ ವೈಸ್ ಸ್ಲೈಸರ್ ಕ್ರಿಯೇಟ್ ಮಾಡೋಣ. ಇಲ್ಲಿ ಪ್ರಾಡಕ್ಟ್ ವೈಸ್ ಇನ್ಸರ್ಟ್ ಪೈವಟ್ ಟೇಬಲ್. ಇವಾಗ ಏನ್ ಮಾಡೋಣ ಪ್ರಾಡಕ್ಟ್ ವೈಸ್ ರೋಸ್ ಒಳಗೆ ಸೇಲ್ಸ್ ವ್ಯಾಲ್ಯೂಸ್ of the grand total, select the table and insert, go to the slicer. ಇವಾಗ ಏನ್ ಮಾಡ್ಬೇಕು ನಾವು ಪ್ರಾಡಕ್ಟ್ ವೈಸ್ ಸ್ಲೈಸರ್ ಕ್ರಿಯೇಟ್ ಮಾಡ್ಬೇಕಾಗಿತ್ತು. ಅದಕ್ಕೆ ನಾ ಪ್ರಾಡಕ್ಟ್ ಕ್ಲಿಕ್ ಮಾಡ್ಕೊಂಡೆ. ಓಕೆ, ಇವಾಗ ಏನಂತ ಪ್ರಾಡಕ್ಟ್ ಅದು ಸ್ಲೈಸರ್ ಕ್ರಿಯೇಟ್ ಆಯ್ತು. ಕೀಬೋರ್ಡ್ ಕ್ಲಿಕ್ ಮಾಡಿದ್ರೆ ಕೀಬೋರ್ಡ್ ಸೇಲ್ಸ್ ಎಷ್ಟು, ಲ್ಯಾಪ್ಟಾಪ್ ಕ್ಲಿಕ್ ಮಾಡಿದ್ರೆ ಲ್ಯಾಪ್ಟಾಪ್ ಸೇಲ್ಸ್ ಎಷ್ಟು,
ಮೊಬೈಲ್ ಕ್ಲಿಕ್ ಮಾಡಿದ್ರೆ ಮೊಬೈಲ್ ಸೇಲ್ಸ್ ಎಷ್ಟಾಗೈತೆ ಅಂತ. ಹಾಗೆ ಮಾನಿಟರ್ ಮೌಸ್. ನೆಕ್ಸ್ಟ್ ಇನ್ನೊಂದು ನೋಡೋಣ, category wise. Again, insert pivot table, category, close category, sales values of the grand total. ಇವಾಗ ಎರಡು ಎಕ್ಸಸರೀಸ್ ಅದಾವ ಇಲ್ಲಿ. ಇದಕ್ಕೂ ಸಹಿತ ನಾವು ಇನ್ಸರ್ಟ್ ಕ್ರಿಯೇಟ್ ಮಾಡ್ಕೋಬಹುದು. ಸ್ಲೈಸರ್ ಕ್ಯಾಟಗರಿ. ಓಕೆ, ಎಕ್ಸಸರೀಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂತ ಎರಡು ಕ್ಯಾಟಗರಿ ಇದಾವೆ. ಎಕ್ಸಸರೀಸ್ ಮಾಡಿದ್ರೆ ಎಕ್ಸಸರಿ ಎಷ್ಟು ಸೇಲ್ಸ್ ಆಗ್ಯಾವ ಅಂತ, ಎಲೆಕ್ಟ್ರಾನಿಕ್ಸ್ ಮಾಡಿದ್ರೆ ಎಲೆಕ್ಟ್ರಾನಿಕ್ಸ್ ಎಷ್ಟು ಸೇಲ್ಸ್ ಆಗ್ಯಾವ ಅಂತ. ಈ ಸ್ಲೈಸರ್ ಫ್ಯೂಚರ್ ಹೆಂಗ್ ಯೂಸ್ ಮಾಡ್ಕೋಬಹುದು ಅಂದ್ರೆ, ನಾವು ಒಂದು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡ್ಕೋಬಹುದು. ಅಂದ್ರೆ ಎಲ್ಲದು ಅಂದ್ರೆ ಪ್ರಾಡಕ್ಟ್ ವೈಸ್, ಸೇಲ್ಸ್ ಪರ್ಸನ್ ವೈಸ್, ರೀಸನ್ ವೈಸ್, ಡೇಟ್ ವೈಸ್ ಎಲ್ಲಾನು ಒಂದೊಂದಾಗಿ ಚಾರ್ಟ್ಸ್ ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ಸ್ಲೈಸರ್ ಇನ್ಸರ್ಟ್ ಮಾಡಿದ್ವಿ, ಇಂಟರಾಕ್ಟಿವ್ ಡ್ಯಾಶ್ಬೋರ್ಡ್ ಕ್ರಿಯೇಟ್ ಆಗುತ್ತೆ. ಅದನ್ನ ಇಂಟರಾಕ್ಟಿವ್ ಡ್ಯಾಶ್ಬೋರ್ಡ್ ಸ್ಲೈಸರ್ ಯೂಸ್ ಮಾಡ್ಕೊಂಡು ಹೆಂಗ್ ಕ್ರಿಯೇಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಥ್ಯಾಂಕ್ ಯು.